ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮಗೆ ತುಂಬ ಹತ್ತಿರ ಇರುವ ಯಾರಾದರೂ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು. ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ಅಥವಾ ಕೇವಲ ಶೋ ಆಫ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರಾ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡುವ ಪ್ರಯತ್ನ ಪಡೋಣ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಸಲ ತುಂಬ ಡೌಟ್ಗಳು ಬರ್ತಾ ಇರುತ್ತೆ, ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಅಂದರೆ ಇವರು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ದ್ವೇಷ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಿಮ್ಮನ್ನು ತುಂಬ ಕಾಡ್ತಾ ಇರುತ್ತೆ. ನೀವು ಈ ರೀತಿಯೆಲ್ಲ ಥಿಂಕ್ ಮಾಡ್ತಾ ಇರ್ತೀರ. ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಈ ವ್ಯಕ್ತಿಯನ್ನು, ಆದರೆ ಇವರಿಂದ ಅಷ್ಟೊಂದು ಎಫರ್ಟ್ ಕಾಣಿಸ್ತಾ ಇಲ್ಲ, ಇವರು ಶೋ ಆಫ್ ಮಾಡ್ತಾ ಇದ್ದಾರಾ, ನನ್ನ ಮುಂದೆ ಒಳ್ಳೆಯವರಾಗಿ ಬಿಹೇವ್ ಮಾಡ್ತಾ ಇದ್ದಾರಾ, ನನ್ನ ಬೆನ್ನ ಹಿಂದೆ ಬೇರೆ ಏನಾದರೂ ಥಿಂಕ್ ಮಾಡ್ತಾ ಇದ್ದಾರಾ, ಈ ರೀತಿಯೆಲ್ಲ ನಿಮ್ಮ ಮನಸ್ಸಿನಲ್ಲಿ ಭಯ ಇರಬಹುದು, ಅಥವಾ ನೀವು ಆ ರೀತಿ ಕನ್ಫ್ಯೂಸ್ ಆಗಿರಬಹುದು. ಬಟ್ ಈ ರೀಡಿಂಗ್ ಪ್ರಕಾರ ಹೇಳೋದಾದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ. ಇದು ಶೋ ಆಫ್ ಅಲ್ಲ, ಶೋ ಆಫ್ ಲವ್ ರೀತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ಜೆನ್ಯೂನ್, ಟ್ರೂ, ಹಾನೆಸ್ಟ್ ಲವ್ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ಬೇರೆಯವರಿಗೆ ತೋರಿಸೋದಕ್ಕೆ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ಇವರ ಪ್ರೀತಿ ತುಂಬ ಸೈಲೆಂಟ್ ಟೈಪ್ ಆಗಿದ್ದರೂ ಕೂಡ, ಅಥವಾ ಕಡಿಮೆ ಮಾತಾಡ್ತಾ ಇರಬಹುದು, ಫೀಲಿಂಗ್ಸ್ನಲ್ಲಿ ಜಾಸ್ತಿ ಹೇಳ್ಕೊಳ್ಳದೆ ಇರಬಹುದು, ಅಥವಾ ನಿಮಗೆ ಆ ರೀತಿ ಅನಿಸಿರಬಹುದು ಇವರಿಗೆ ನನ್ನ ಮೇಲೆ ಅಷ್ಟೊಂದು ಕೇರ್ ಇಲ್ಲ, ನನ್ನ ವ್ಯಾಲ್ಯೂ ಇಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡಿರಬಹುದು. ಇವರು ಕೇರ್ ತೋರಿಸೋ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಬಟ್ ಈ ವ್ಯಕ್ತಿಯಲ್ಲಿ ಯಾವುದೇ ಶೋ ಆಫ್ ಎನರ್ಜಿ ಕಾಣಿಸ್ತಾ ಇಲ್ಲ. ಇವರ ಪ್ರೀತಿಯನ್ನು ತುಂಬ ಓವರ್ ಆಗಿ ತೋರಿಸ್ಕೊಳ್ಳದೆ ಇರಬಹುದು, ಅಥವಾ ಬೇರೆಯವ್ರ ಹತ್ರ ಶೋ ಆಫ್ ಮಾಡದೇ ಇರಬಹುದು. ಬಟ್ ಇವರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರ ಹೃದಯದಲ್ಲಿ ನಿಮ್ಮ ವ್ಯಾಲ್ಯೂ ಅನ್ನೋದು ತುಂಬ ಡೀಪ್ ಆಗಿ ಕಾಣಿಸ್ತಾ ಇದೆ. ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇವರು ಫ್ರೆಂಡ್ಸ್ ಹತ್ರ, ಅಥವಾ ಫ್ಯಾಮಿಲಿ ಹತ್ರ, ಅಥವಾ ಇವ್ರಿಗೆ ಗೊತ್ತಿರುವ ಯಾರಾದರೂ ವ್ಯಕ್ತಿಗಳ ಹತ್ರ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳ್ಕೊಳ್ತಾರೆ, ನಿಮ್ಮನ್ನು ತುಂಬ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ನಾನು ಟ್ರಸ್ಟ್ ಮಾಡೋ ವ್ಯಕ್ತಿ ಅಂತ ಇವರು ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ, ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಇವರು ನನ್ನ ಬಗ್ಗೆ ನಿಜವಾಗ್ಲೂ ಫೀಲ್ ಮಾಡ್ಕೊಳ್ತಾ ಇಲ್ಲ, ಫೇಕ್ ಆಗಿದ್ದಾರೆ, ನನ್ನ ಹಿಂದೆ ನನ್ನನ್ನು ದ್ವೇಷ ಮಾಡ್ತಾರೇನೋ ಅನ್ನೋ ತಪ್ಪು ಕಲ್ಪನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಅಂದರೆ ಕೆಲವೊಂದು ಸಲ ಇವರ ಬಿಹೇವಿಯರ್ ನೋಡಿ ನೀವು ಆ ರೀತಿ ಅಂದ್ಕೊಳ್ತಾ ಇರಬಹುದು, ನಿಮ್ಮನ್ನು ಇಷ್ಟಪಡ್ತಾ ಇಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಈ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವ ಪ್ರಶ್ನೆನೇ ಇಲ್ಲ, ನಿಮ್ಮ ಬಗ್ಗೆ ನೆಗೆಟಿವಿಟಿ ಅವರ ಮನಸ್ಸಲ್ಲಿ ಇಲ್ಲವೇ ಇಲ್ಲ ಅನ್ನೋ ರೀತಿ. ಅದೇ ರೀತಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕೂಡ ಇವರು ನಿಮ್ಮ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಡೌಟ್ಗಳು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಆಗಿರಬಹುದು, ಫಿಯರಿಂದ ಆಗಿರಬಹುದು, ಓವರ್ ಥಿಂಕಿಂಗಿಂದ ಬಂದಿರಬಹುದು. ಆದರೆ ಈ ವ್ಯಕ್ತಿಯಲ್ಲಿ ಆ ರೀತಿಯ ಎನರ್ಜಿ ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ತುಂಬ ಲಾಯಲ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ, ತುಂಬ ಟ್ರಸ್ಟ್ ವರ್ತಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಬ್ಬರ ಮೇಲೆ ಫೋಕಸ್ ಮಾಡೋ ನೇಚರ್ ಇದೆ ಇವ್ರಿಗೆ, ಅಂದರೆ ಬೇರೆ ಬೇರೆ ರಿಲೇಷನ್ಶಿಪ್ಪಲ್ಲಿ ಹೋಗುವ ವ್ಯಕ್ತಿ ಅಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಬೇರೆ ಯಾರನ್ನೂ ಕೂಡ ಇವರು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ,
ಅಥವಾ ನಿಮ್ಮನ್ನು ಚೀಟ್ ಮಾಡುವ ಎನರ್ಜಿ ಕಾಣಿಸ್ತಾ ಇಲ್ಲ. ಡಬಲ್ ಗೇಮ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ನೀವೇ ಸಾಕು ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಈ ರೀಡಿಂಗ್ ಅನ್ನೋದು ಕೇವಲ ಲವರ್ಸ್ಗಷ್ಟೇ ಅಲ್ಲ, ನೀವು ಕಪಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು, ಅಥವಾ ಹಸ್ಬೆಂಡ್ ವೈಫ್ ಕೂಡ ಆಗಿರ್ಬೋದು. ಯಾರೇ ಆಗಿದ್ದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ನಿಜವಾದ ಪ್ರೀತಿ ಮಾಡ್ತಾ ಇದ್ದಾರೆ, ನಿಜವಾದ ಪ್ರೀತಿಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ, ಅಟ್ಯಾಚ್ಮೆಂಟ್ ಅನ್ನೋದಿದೆ, ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ತುಂಬ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ. ಇದು ಟೆಂಪ್ರವರಿ ರಿಲೇಷನ್ಶಿಪ್ ಅಲ್ಲ, ಇದು ಹಾರ್ಟ್ ಕನೆಕ್ಷನ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಹಾಗಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋದಾದರೆ, ತುಂಬ ಓವರ್ ಥಿಂಕ್ ಮಾಡಬೇಡಿ, ನಿಮ್ಮ ಮನಸ್ಸಿನ ಫಿಯರ್ಗೆ ಪವರ್ ಕೊಡಬೇಡಿ. ಈ ವ್ಯಕ್ತಿಯ ಆ್ಯಕ್ಷನ್ಸ್ ಅಬ್ಸರ್ವ್ ಮಾಡಿ. ಪ್ರೀತಿ ಎಲ್ರಿಗೂ ಒಂದೇ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ಮಾತಲ್ಲಿ ಹೇಳ್ಕೊಳ್ಬೋದು, ಕೆಲವರು ಆ್ಯಕ್ಷನಲ್ಲಿರ್ಬೋದು, ಕೆಲವರು ಸೈಲೆನ್ಸಲ್ಲಿ ಪ್ರೀತಿ ತೋರಿಸ್ಬಹುದು. ಹಾಗಾಗಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ತುಂಬ ಅಟ್ಯಾಚ್ಮೆಂಟನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಬಟ್ ಇವರ ಪ್ರೀತಿ ಅನ್ನೋದು ಸೈಲೆನ್ಸ್ ಆಗಿರಬಹುದು ಅನ್ನೋ ರೀತಿ ಕೂಡ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ನೀವು ಅಂದ್ಕೊಳ್ತಾ ಇರಬಹುದು, ಈ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ, ಇವ್ರು ಯಾಕೆ ನನಗೆ ಟೈಮ್ ಕೊಡ್ತಾ ಇಲ್ಲ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ಈ ವ್ಯಕ್ತಿ ನಿಮ್ಮ ಲವರ್ ಆಗಿರ್ಬೋದು, ಫ್ರೆಂಡ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರೋ ನಿಮಗೆ ತುಂಬ ಹತ್ತಿರ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ನಿಜವಾಗ್ಲೂ ಇವ್ರಿಗೆ ನಿಮ್ಮ ಮೇಲೆ ಮನಸ್ಸಿದೆಯಾ, ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ಅಥವಾ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೋಡೋದಾದರೆ, ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಪ್ರೀತಿ ಅನ್ನೋದು ಇದೆ, ನಿಮ್ಮ ಬಗ್ಗೆ ತುಂಬ ಇಷ್ಟ ಇದೆ. ಆದರೆ ಈ ವ್ಯಕ್ತಿ ನಿಮ್ಮ ಮೇಲೆ ಫುಲ್ ಫೋಕಸ್ ಮಾಡೋ ಸ್ಥಿತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಬೇಕಾದಷ್ಟು ಟೈಮ್ ಕೊಡೋ ಪರಿಸ್ಥಿತಿಯಲ್ಲಿ ಇವರು ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದರಿಂದ ನಿಮಗೆ ತುಂಬ ಸಲ ಅನಿಸಿರಬಹುದು, ನನ್ನ ಮೇಲೆ ಪ್ರೀತಿನೇ ಇಲ್ವಾ, ಇವ್ರು ನನ್ನನ್ನು ಕೇರ್ ಮಾಡ್ತಾ ಇಲ್ವಲ್ಲ, ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಇದರಿಂದ ಏನೂ ಸಿಗ್ತಾ ಇಲ್ವಲ್ಲ, ಅಂದರೆ ಈ ವ್ಯಕ್ತಿಯಿಂದ ಏನು ಸಿಗ್ತಾ ಇಲ್ಲ, ಪ್ರೀತಿ ಅನ್ನೋದು ಸಿಗ್ತಾ ಇಲ್ಲ, ಇವ್ರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ, ಈ ರೀತಿಯ ಫೀಲಿಂಗ್ಸ್ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಆದರೆ ಅದಕ್ಕೆ ರೀಸನ್ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಮೇಲೆ ತುಂಬ ಕೋಪ ಇಟ್ಕೊಂಡಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಕೆಲವು ಸಂದರ್ಭದಲ್ಲಿ ತುಂಬ ನೀವು ಈ ಪರ್ಸನ್ ಮೇಲೆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರಬಹುದು, ಕಮಿಟ್ಮೆಂಟ್ ಬೇಕು ಅಂತ ಬಯಸ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಡಿಸಿಷನ್ ತಗೋಬೇಕು, ನನಗೆ ಕ್ಲಾರಿಟಿ ಬೇಕು, ನನಗೆ ಇಂಪಾರ್ಟೆನ್ಸನ್ನು ಈ ವ್ಯಕ್ತಿ ಕೊಡಬೇಕು ಅಂತ ನೀವು ಅಂದ್ಕೊಂಡಿರಬಹುದು. ಕೆಲವರಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು, ಕಾಲ್ಸ್ ಮೆಸೇಜ್ ಕಡಿಮೆ ಆಗಿರಬಹುದು, ಮೀಟ್ ಆಗೋದು ಕೂಡ ಕಡಿಮೆ ಆಗ್ತಾ ಬಂದಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಇದರಿಂದ ನೀವು ಈ ರೀತಿ ಕನ್ಕ್ಲೂಡ್ ಮಾಡಿರ್ಬೋದು, ಇವರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಮೇಲೆ ಇವ್ರಿಗೆ ಇಷ್ಟ ಇಲ್ಲ, ನನ್ನನ್ನು ಇವರು ಲೈಕ್ ಮಾಡ್ತಾ ಇಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ಬಟ್ ಇದು ಕಂಪ್ಲೀಟ್ ಟ್ರೂತ್ ಅಲ್ಲ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯಾಕೆ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಡಿಸ್ಲೈಕ್ ಮಾಡ್ತಾ ಇಲ್ಲ, ದ್ವೇಷ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇಲ್ಲ, ಅಂದರೆ ಅವರು ಬೇಕು ಅಂತ ಮಾಡ್ತಾ ಇಲ್ಲ. ಈ ರೀತಿಯಲ್ಲ, ಇವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂದರೆ ಅದರ ಅರ್ಥ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ, ಕೇರ್ ಅನ್ನೋದು ಇದೆ, ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಆದರೆ ಇವರ ಲೈಫ್ನಲ್ಲಿ ಈಗ ಒಂದು ಹೆವಿ ಸಿಚುವೇಶನ್ ನಡೀತಾ ಇರೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈಗ ಇವರ ಕೆರಿಯರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದರ ಜಾಬ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಬಿಸ್ನೆಸ್ ಪ್ರೆಷರ್ ಆಗಿರಬಹುದು, ಫೈನಾನ್ಷಿಯಲ್ ಸೈಡ್ನಲ್ಲಿ ಸ್ಟ್ರೆಸ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಕೆಲವರಿಗೆ ಇವರ ಲೈಫ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ ಮಾಡ್ತಾ ಇರಬಹುದು, ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ, ಅಚೀವ್ಮೆಂಟ್ ಡಿಲೇ ಆಗ್ತಾ ಇದೆ.
ಗ್ರೋತ್ ಸ್ಲೋ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದರಿಂದ ಇವರ ಮೇಲೆ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಜಾಸ್ತಿ ಆಗಿರ್ಬೋದು, ಫ್ಯೂಚರ್ ಟೆನ್ಷನ್ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ರೀಸನ್ ಇರೋದ್ರಿಂದ ನಿಮಗೆ ಟೈಮ್ ಕೊಡೋದು ಸಾಧ್ಯ ಆಗದೇ ಇರ್ಬೋದು, ಅಥವಾ ನಿಮ್ಮ ಫೀಲಿಂಗ್ಸ್ಗೆ ಎಕ್ಸ್ಪ್ರೆಸ್ ಮಾಡೋದು ಈ ಪರ್ಸನ್ಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಆಗದೇ ಇರ್ಬೋದು. ರಿಲೇಷನ್ಶಿಪ್ಗೆ ಫೋಕಸ್ ಕೊಡೋದು ಈಗ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಈ ವ್ಯಕ್ತಿಯ ಮೇಲೆ. ಈ ವ್ಯಕ್ತಿ ಫ್ಯಾಮಿಲಿ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಫ್ಯಾಮಿಲಿ ಇವರಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಇವರು ರೆಸ್ಪಾನ್ಸಿಬಿಲಿಟಿ ಎಸ್ಕೇಪ್ ಮಾಡುವಂತಹ ಟೈಪ್ ಇರುವ ವ್ಯಕ್ತಿ ಅಲ್ಲ. ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ಇವರು ಎಸ್ಕೇಪ್ ಮಾಡಿಕೊಂಡು ಹೋಗೋದಿಲ್ಲ. ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಬೇಕು ಅಂತ ಅಂದ್ಕೊಳ್ಳುವ ವ್ಯಕ್ತಿ ಇವರು. ಕೆಲವೊಮ್ಮೆ ಇವರು ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ ಇರಬಹುದು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರಬಹುದು, ಫ್ಯಾಮಿಲಿ ಸಿಚುವೇಶನ್ ಆ ರೀತಿ ಇರಬಹುದು. ಇವರ ಆ ರೀತಿಯ ಎಲ್ಲ ಸಿಚುವೇಶನಿಂದ, ಆ ರೀಸನ್ನಿಂದ ಇವ್ರಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫೋಕಸ್ ಮಾಡೋದಕ್ಕೆ ಆಗಲಿ ಇವ್ರಿಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಸಿಚುವೇಶನ್ ಅನ್ನೋದು ಸರಿಯಾಗಿಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ತುಂಬ ಬ್ಯಾಡ್ ಫೀಲ್ ಆಗುತ್ತೆ, ಅವ್ರಿಗೆ ತುಂಬ ರಿಗ್ರೆಟ್ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಇವರು ಮೀಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಟೈಮ್ ಕೊಡ್ತಾ ಇಲ್ವಲ್ಲ, ಇವರಿಗೆ ನಾನು ಹರ್ಟ್ ಮಾಡ್ತಾ ಇದ್ದೀನಲ್ಲ ಅನ್ನೋದು ಇವ್ರಿಗೆ ಗೊತ್ತಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ನಡೆದುಕೊಳ್ಳದೆ ಇದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ವರಿ ಆಗ್ತಾ ಇದೆ, ಇವ್ರಿಗೆ ಟೆನ್ಷನ್ ಅನ್ನೋದು ಆಗ್ತಾ ಇದೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಸ್ಟ್ರೆಂತ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವರಲ್ಲಿ ಕಾಣಿಸ್ತಾ ಇಲ್ಲ. ಇವರು ಆ್ಯಕ್ಷನ್ ತಗೊಳ್ಳಲ್ಲ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಳ್ಬೇಡಿ. ಇವರು ಡಿಲೇ ಮಾಡ್ತಾರೆ, ತುಂಬ ಡಿಲೇ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ. ಎನರ್ಜಿ ಪ್ರಕಾರ ನೋಡೋದಾದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸೆಟ್ಲ್ ಆಗಬೇಕು, ಕೆರಿಯರ್ ಫೈನಾನ್ಸ್ ಸ್ಟೇಬಲ್ ಆಗಬೇಕು, ಅದಾದ ನಂತರ ಈ ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಡಿಸಿಷನ್ ತಗೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ, ಆ್ಯಕ್ಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಸ್ಲೋ ಆಗ್ಬೋದು. ಅಂದರೆ ಇವರಿಗೆ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ, ಅದೆಲ್ಲವೂ ಸರಿಯಾಗಿ ಸೆಟ್ಲ್ ಆಗಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ಬಗ್ಗೆ ಫೈನಲ್ ಟ್ರೂತ್ ಏನು ಅಂದರೆ, ನಿಮ್ಮನ್ನು ಇವರು ತುಂಬ ಪ್ರೀತಿಸ್ತಾರೆ, ತುಂಬ ಲೈಕ್ ಮಾಡ್ತಾರೆ, ಹಾರ್ಟ್ನಲ್ಲಿ ನಿಮ್ಮ ಪೊಸಿಷನ್ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಅನ್ನೋದು ಇದೆ, ತುಂಬ ಮಿಸ್ ಕೂಡ ಮಾಡ್ಕೊಳ್ತಾರೆ. ನಿಮಗೆ ಅನ್ನಿಸ್ತಾ ಇರ್ಬೋದು ಇವರು ನನಗೆ ಇವರ ಪ್ರೀತಿಯನ್ನು ಕೊಡ್ತಾ ಇಲ್ಲ, ಲವ್ ಕೊಡ್ತಾ ಇಲ್ಲ ಅಂತ. ಬಟ್ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಲವ್ ಇದೆ, ಟೈಮ್ ಇಲ್ಲ ಅಂತ ಅಷ್ಟೇ, ಸಿಚುವೇಶನ್ ಸಪೋರ್ಟಿವ್ ಆಗಿ ಇಲ್ಲ. ಬಟ್ ಇವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಥಿಂಕ್ ಕೂಡ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಕೊನೆಯದಾಗಿ ನಿಮಗೆ ಯಾವ ರೀತಿಯ ಯೂನಿವರ್ಸ್ ಮೆಸೇಜ್ ಇದೆ, ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ಈಗ ಓವರ್ ರಿಯಾಕ್ಟ್ ಮಾಡಬೇಡಿ, ಸೆಲ್ಫ್ ಡೌಟ್ಗೆ ಹೋಗಬೇಡಿ, ನಾನು ವರ್ತ್ ಇಲ್ಲ ಅಂತ ಥಿಂಕ್ ಮಾಡಬೇಡಿ. ಈ ಫೇಸ್ ಟೆಂಪ್ರವರಿ, ಅಂದರೆ ಈಗ ಯಾವುದೇ ಸಿಚುವೇಶನ್ ಬಂದಿರ್ಬೋದು ಅದು ಟೆಂಪ್ರವರಿ ಆಗಿರುತ್ತೆ. ಸಮಯ ಸರಿಯಾದಾಗ, ಸಿಚುವೇಶನ್ ಅನ್ನೋದು ಸರಿಯಾಗಿ ಬಂದಾಗ ಆ್ಯಕ್ಷನ್ ಮತ್ತು ಕ್ಲಾರಿಟಿ ಬರುತ್ತೆ ಅಂತ ಡಿವೈನ್ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ಪರ್ಸನ್ನ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ದ್ವೇಷ ಮಾಡ್ತಾ ಇದ್ದಾರಾ ಅಂತ ನೋಡೋದಾದರೆ, ಅಂದರೆ ನೀವು ಈ ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತಾ ಇರಬಹುದು, ತುಂಬ ಮಿಸ್ ಮಾಡ್ಕೊಳ್ತಾ ಇರಬಹುದು, ಇವರಿಗೂ ಅಷ್ಟೇ ಫೀಲಿಂಗ್ಸ್ ಇದೆಯಾ ಅಂತ ನೋಡೋದಾದರೆ, ಇವರು ನಿಮ್ಮ ಫ್ರೆಂಡ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ತುಂಬ ಅಟ್ಯಾಚ್ ಆಗಿರುವ ಯಾರಾದರೂ ಆಗಿರ್ಬೋದು, ಅಥವಾ ನೀವಿಬ್ಬರು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ದ್ವೇಷ ಅನ್ನೋದು ಕಾಣಿಸ್ತಾ ಇಲ್ಲ, ನಿಮ್ಮ ಬಗ್ಗೆ ನೆಗೆಟಿವಿಟಿ ಅನ್ನೋದು ಕಾಣಿಸ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ನೆನಪು ಕೂಡ ಮಾಡ್ಕೊಳ್ತಾರೆ, ಒಬ್ಬಂಟಿ ಆಗಿದ್ದಾಗ ನಿಮ್ಮ ಬಗ್ಗೆ ಥಿಂಕ್ ಕೂಡ ಮಾಡ್ತಾರೆ. ಇಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ಕಾಣಿಸ್ತಾ ಇದೆ. ಬಟ್ ನೀವು ಈ ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತೀರಾ, ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದೀರಾ.
ಲೈಫ್ನಲ್ಲಿ ಇವ್ರಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀರಾ. ಈ ಕನೆಕ್ಷನ್ ನಿಮಗೆ ತುಂಬ ವ್ಯಾಲ್ಯೂಬಲ್ ಅಂತ ಅನ್ನಿಸ್ತಾ ಇದೆ, ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ, ತುಂಬ ಡೀಪ್ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಫೀಲ್ ಮಾಡೋ ಅಷ್ಟು ಡೀಪ್ ಫೀಲಿಂಗ್, ನೀವು ಕೊಡುವಷ್ಟು ಅಟ್ಯಾಚ್ಮೆಂಟ್, ಅಥವಾ ನೀವು ಈ ಪರ್ಸನ್ ಮೇಲೆ ಇಟ್ಟಿರುವಂತಹ ಪ್ರೀತಿ, ಲೈಕ್ ಆಗಿರಬಹುದು, ಅಟ್ಯಾಚ್ಮೆಂಟ್ ಆಗಿರಬಹುದು, ಈ ಪರ್ಸನ್ ಮನಸ್ಸಿನಲ್ಲಿ ಈಗ ಪ್ರೆಸೆಂಟ್ ಟೈಮಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಇದು ನಿಮಗೆ ಹಾರ್ಶ್ ಆಗಿ ಕೇಳಿಸ್ಬೋದು, ಆದರೆ ಎನರ್ಜಿಯ ಪ್ರಕಾರ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ಇವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಬ್ಯಾಡ್ ಥಿಂಕ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಬಟ್ ಇವರ ಪ್ರಾಬ್ಲಮ್ ಏನು ಕಾಣಿಸ್ತಾ ಇದೆ ಅಂದರೆ, ಎಮೋಷ್ನಲಿ ಕ್ಲಾರಿಟಿ ಅನ್ನೋದು ಇಲ್ಲ, ಫೀಲಿಂಗ್ಸಲ್ಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ, ಅಟ್ಯಾಚ್ಮೆಂಟಲ್ಲಿ ಅಪ್ಗ್ರೇಡ್ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ನೀವು ಮಿಸ್ ಮಾಡ್ಕೊಳ್ಳೋ ರೀತಿ ಅಲ್ಲ. ನೀವು ಎಷ್ಟು ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ ಅಷ್ಟೊಂದು ಫೀಲಿಂಗ್ಸ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮ ಎನರ್ಜಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವರೇ ನನ್ನ ಲೈಫ್ನಲ್ಲಿ ಇರಬೇಕು ಅಂತ ಅಂದ್ಕೊಂಡಿರಬಹುದು. ನೀವು ಈ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಂತ ತುಂಬ ನೀವು ಮನಸ್ಸಿಗೆ ತಗೊಂಡಿರ್ಬೋದು. ನಾನು ಇವರನ್ನು ಕಳೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ತುಂಬ ಮಿಸ್ ಮಾಡ್ತಾ ಇರ್ಬೋದು, ತುಂಬ ಕೇರ್ ಕೊಡ್ತಾ ಇರ್ಬೋದು. ನೀವು ಸ್ಮಾಲ್ ಥಿಂಗ್ಸ್ಗೂ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ಬೋದು. ನಿಮ್ಮ ಹಾರ್ಟ್ನಲ್ಲಿ ಈ ಕನೆಕ್ಷನ್ ಆಲ್ರೆಡಿ ಕಮಿಟ್ಮೆಂಟ್ ಲೆವೆಲ್ಗೆ ತಲುಪಿದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ಡೀಪಾಗಿ ಥಿಂಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಡಿಸಿಷನ್ ಸ್ಟೇಜ್ನಲ್ಲಿ ಇಲ್ಲ, ಎಮೋಷ್ನಲ್ ಕ್ಲಾರಿಟಿ ಸ್ಟೇಜ್ನಲ್ಲಿ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರಿಗೆ ಅನ್ನಿಸ್ತಾ ಇದೆ, ಈ ರಿಲೇಷನ್ಶಿಪ್ ನಿಜವಾಗ್ಲೂ ಏನು, ಇದು ಲಾಂಗ್ ಟರ್ಮ್ಗೆ ಹೋಗುತ್ತಾ, ಈ ಪರ್ಸನ್ನ ನಾನು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನೇಚರ್, ನಿಮ್ಮ ಬಿಹೇವಿಯರ್, ನಿಮ್ಮ ರಿಯಾಕ್ಷನ್ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಲೈಫ್ನಲ್ಲಿ ಇವರ ಮನಸ್ಸಿನಲ್ಲಿ ಒಂದು ಡೌಟ್ ಇರಬಹುದು, ಕನ್ಫ್ಯೂಷನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಇರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಫೈಟ್ ಆಗಿರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಬಂದಿರಬಹುದು, ಎಮೋಷ್ನಲ್ ಮಿಸ್ಮ್ಯಾಚ್ ಆಗಿರಬಹುದು. ಆದರೆ ಇವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರ ಫೀಲಿಂಗ್ಸ್ ಅದು ತುಂಬ ನೆಗೆಟಿವ್ ಆಗಿ ಕೂಡ ಇಲ್ಲ, ಅಂದರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಇಗ್ನೋರ್ ಏನು ಮಾಡ್ತಾ ಇಲ್ಲ. ಬಟ್ ನೀವು ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದೀರೋ, ಅಥವಾ ಎಷ್ಟು ಲೈಕ್ ಮಾಡ್ತಿರೋ, ಈ ಪರ್ಸನ್ ಮೇಲೆ ಎಷ್ಟು ಫೀಲಿಂಗ್ಸ್ ಇಟ್ಕೊಂಡಿದ್ದೀರೋ ಅಷ್ಟು ಡೀಪಾಗಿ ಇವರ ಎನರ್ಜಿ ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇಲ್ಲ. ಫಸ್ಟ್ ಇವ್ರಿಗೆ ಕ್ಲಾರಿಟಿ ಬೇಕು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅನ್ನೋ ರೀತಿ ಕಾಣಿಸ್ತಾ ಇದೆ, ಫಸ್ಟ್ ರಿಯಲೈಸೇಷನ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಎಮೋಷ್ನಲಿ ಡಿಸಿಷನ್ ತಗೊಳ್ಳುವಂತಹ ವ್ಯಕ್ತಿ ಅಲ್ಲ, ಥಿಂಕ್ ಮಾಡಿ, ಅನಲೈಸ್ ಮಾಡಿ ಆಮೇಲೆ ಸ್ಟೆಪ್ ಇಡುವ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವೇನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇವರು ಲೈಟ್ಲಿ ಟೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಟೈಮ್ ಪಾಸ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಬಟ್ ಇವರು ಅರ್ಜೆಂಟ್ ಮಾಡ್ತಾ ಇಲ್ಲ, ಈ ಕನೆಕ್ಷನ್ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ನನ್ನ ಲೈಫ್ಗೆ ಇರಬೇಕಾ, ಏನು ಮಾಡಬೇಕು ಅನ್ನೋ ರೀತಿ ಕ್ಲಾರಿಟಿಯನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಮೊದಲು ಅವರಿಗೆ ಕ್ಲಾರಿಟಿ ಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇದು ಎಲ್ಲರ ಲೈಫ್ಗೆ ಮ್ಯಾಚ್ ಆಗದೇ ಇರಬಹುದು, ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ, ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ವ್ಯಕ್ತಿ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಾರೆ. ಬಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ನಿಮಗೆ ಎಷ್ಟು ಫೀಲಿಂಗ್ಸ್ ಇದೆಯೋ ಅಷ್ಟು ಫೀಲಿಂಗ್ಸ್ ಇವರು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ಯಾವುದೋ ಒಂದು ರೀಸನ್ ಕಾರಣದಿಂದ ಈ ರೀತಿ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಫೈಟ್ ಅಥವಾ ಪ್ರಾಬ್ಲಮ್ ಅಥವಾ ಸಿಚುವೇಶನ್ ಯಾವುದೋ ಒಂದು ಈ ರೀತಿ ಕ್ರಿಯೇಟ್ ಆಗಿರ್ಬೋದು. ಹಾಗಾಗಿ ಕೂಡ ಈ ರೀತಿ ಆಗಿರುವ ಚಾನ್ಸಸ್ ತುಂಬ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.